1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚರಂಡಿ ನಿರ್ಮಾಣ ಹಾಗೂ ಡೆಕ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿಗೆ ಚಾಲನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಕಾನಹೊಸಹಳ್ಳಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾಲೋನಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದಿಕೊಂಡಿರುವ ರಸ್ತೆ ಬದಿಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಹಾಗೂ ಡೆಕ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮೇ 24ರಂದು ಬೆಳಿಗ್ಗೆ ಚಾಲನೆ ನೀಡಿದರು. ಅವರು ಭೂಮಿ ಪೂಜೆ ನೆರವೇರಿಸಿದ ನಂತರ ನೆರೆದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ವರದಿ ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ಮಾಡಕ್ಕೆ ಅವ್ರ ಅಬ್ಜೆಕ್ಷನ್ ಬರ್ತಾರೆ ನಾಳೆ ಪಿಡಿಯವರು. ನಮ್ಮ ಪ್ರಾಪರ್ಟಿ ಮಾಡಬೇಡ್ರಿ ಅಂತ ಮಾಡಂಗಿಲ್ಲ, ಕೇಳಂಗಿಲ್ಲ. ಯಾವಾಗ ಕೃಷ್ಣಪ್ಪ, ಮಂಜಣ್ಣ, ಇದು ಇದು ಅವೈಜ್ಞಾನಿಕ ಕಾಮಗಾರಿ. ಇನ್ನೊಂದು ಸರ್, ಒಂದು ಅದ್ರಾಗ ಕುಡಿಯೋ ನೀರು ಪೈಪ್ ಇದೆ, ಅದನ್ನ ಚೇಂಜ್ ಮಾಡ್ಬೇಕು ಸರ್. ಏನಿಲ್ಲ, ಆ ಪಿಡಿಒ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಆ ಕಡೆನೂ ಅಷ್ಟೇ ಕ್ಲೀನ್ ಮಾಡಿಸ್ತೀವಿ. ಯಾರಾದರೂ ಕೆಲಸಕ್ಕೆ ನಮ್ಮದು ಮುಟ್ಟಬೇಡ್ರಿ, ಮಾಡಬೇಡ್ರಿ ಅಂತಂದರೆ ಆಯ್ತಾ, ನಿರ್ದಾಕ್ಷಿಣ ಕ್ರಮ ತೆಗೆದುಕೊಳ್ಳಿ. ಹೌದು, ಅವ್ರ ಆಸ್ತಿ ಆಗಿರ್ಬೋದು, ಯಾರ ಆಸ್ತಿ ಆಗಿರ್ಬೋದು. ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ. ಯಾರು ಮಾತು ಕೇಳಂಗಿಲ್ಲ. ಇನ್ನೇನಾದರೂ ಮತ್ತೆ ಇನ್ನೊಂದು ದಿವಸ ಸಮಸ್ಯೆ, ನಾವು ಸ್ಟ್ರೈಕ್ ಮಾಡ್ತೀವಿ, ಯಾರ್ಯಾರು ಗಲಾಟೆ ಮಾಡಿದ್ದೀರಿ, ಯಾರು ಸ್ಟ್ರೈಕ್ ಮಾಡ್ತೀರಿ ಅಂತ ನಿಮ್ಗೆ ಯಾವ ಪ್ರೊಟೆಕ್ಷನ್ ಕೊಡಲ್ಲ. ನಮಗೂ ನಿಮಗೂ ಸಂಬಂಧ ಇಲ್ಲ. ಇದೆಲ್ಲ ಪೂರ ನಾವು ಕ್ಲೀನ್ ಮಾಡಿ ಅವರೇ ಬಂದು ಬ್ಲಾಕ್ ಮಾಡ್ತಿದ್ದಾರೆ. ಇವರೇ ನಿನ್ನ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು, ಅವ್ರ ಜಾಗ ನೀರು ಹೋಗುತ್ತಂತ ಇವ್ರು ಹೇಳ್ತಾರೆ. ಬಟ್ ಅವ್ರ ಜಾಗ ಬಂದೋಬಸ್ತ್ ಅವ್ರು ಮಾಡ್ಕೋಬೇಕು ಸರ್. ಪಬ್ಲಿಕ್ ಫೋನ್ ಮಾಡಿ ಮಾತಾಡೋದು ಸರ್. ಚರಂಡಿ ಬ್ಲಾಕ್ ಮಾಡಿದ್ರೆ ಇರ್ತದೆ. ಬಟ್ ಮೇನ್ ಡ್ರೈನಿಗೆ ಕನೆಕ್ಟ್ ಮಾಡಬೇಕು. ಅಲ್ಲೇ ಸ್ವಲ್ಪ ಹೈಟ್ ಮಾಡಿಕೊಂಡು ಏನು ಮಾಡಬೇಕು. ಅವ್ರಿಗೂ ಗಮನಕ್ಕೆ ಇದೆ. ಆದ್ರೂ ಯಾವುದೇ ರೀತಿ ನಮಗೆ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಆಯ್ತಾ, ಈಗ ಪೂರ ಅಟ್ಲೀಸ್ಟ್ JCB ಇಂದ ಪೂರ ಡೋಸ್ ಮಾಡಿ ಕ್ಲೀನ್ ಮಾಡಿಸ್ತೀವಿ. ಈಗ ಆ ಕಡೆ ಚರಂಡಿ ದೊಡ್ಡದು ಮಾಡಿಸ್ತೀವಿ. ಆಯ್ತಾ, ಇದನ್ನು ಕೂಡ ಅಲ್ಲಿಂದ ಕ್ಲೀನ್ ಮಾಡಿಸ್ತೀವಿ. ಇಲ್ಲಿ ಯಾರಾದರೂ ಬಂದು ಅಡ್ಡ ನಿಂತ್ಕೊಂಡು ಇಲ್ಲಿ ಮಾಡಬೇಡ್ರಿ, ಇಲ್ಲಿ ಕ್ಲೀನ್ ಮಾಡಬೇಡ್ರಿ, ಇಲ್ಲಿ ತೆಗೆದಾಕ್ಬೇಡ್ರಿ ಅನ್ನಂಗಿಲ್ಲ. ನೀವು ಸಹಕಾರ ಕೊಡಲಿಲ್ಲ ಅಂದರೆ ಪೊಲೀಸರು ಏನು ಮಾಡೋಕ್ಕಾಗಲ್ಲ, PDO ಏನು ಮಾಡೋಕ್ಕಾಗಲ್ಲ, MLR ಏನು ಮಾಡೋಕ್ಕಾಗಲ್ಲ. ಅರ್ಥ ಸಣ್ಣ ಪುಟ್ಟದ್ದು ಅರ್ಥ ಆಯ್ತಾ. ಪೂರ ತೆಗೆದು ಪೂರ ಎಲ್ಲ ಚರಂಡಿಗಳೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಇದೆಲ್ಲ ಸುತ್ತಮುತ್ತ ಮತ್ತೆ ಅದರೊಳಗೆ ಬಿಡ್ತಾರೆ, ತೆಗಿಸ್ತೀವಿ. ಬ್ರದರ್, ಇವ್ರು ತೆಗಿ. ಬ್ರದರ್, ಸ್ವಲ್ಪ ಸೈಡಿ ಸರ್. ಅರ್ಥ ಆಯ್ತಾ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಆಯ್ತಾ. ಅಲ್ಲಿ ಅಷ್ಟೇ, ಕೋಳಿಯವರು ಅಷ್ಟೇ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವನಾರು ತಂದು ಕಸ ಹಾಕಿದ್ರೆ ಇದು ನೋಡಿ, ಅದಿನ್ನೂ 3 ಲಕ್ಷ ಗ್ರಾಂಟ್ ಹಾಕಿವಿ, ಹಂಗೆ ಇನ್ನೂ ಮಾಡಿಲ್ಲ, ಸ್ಮಶಾನದ ಮಾಡಿಲ್ಲ. ಏನು ಮಾಡಿರಿ ಎಲ್ಲ ಹಂಗೆ ಐತಲ್ಲ, ಅದೆಲ್ಲ ಮಾಡಿರೋದು ಪೂರ JCB ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಬೇಕು ಇದ್ರದ್ದೆಲ್ಲ.
ಮಾತು ಹೇಳ್ತೀನಿ, ಇದು ಇನ್ನೂ 3 ತಿಂಗಳು 6 ತಿಂಗಳು ಆಗೋದು. ಯಾವ ಗ್ರಾಂಟ್ ಕೊಡಲಿಲ್ಲ. ಕೊನೆಗೆ ಜಾರಕಿಹೊಳಿ ಸಾಹೇಬರಿಗೆ ಫೋಟೋಸು ವಿಡಿಯೋಸ್ ಎಲ್ಲ ತೋರಿಸ್ಕೊಡಲಿಲ್ಲ. ಇಮ್ಮಿಡಿಯೇಟಾಗಿ SCP 1 ಕೋಟಿ ಅನುದಾನ ಕೊಟ್ಟು, ಅರ್ಥ ಆಯ್ತಾ? ನಾವು ಅವ್ರನ್ನ ಕರೆಸಿ ಈಗೆಲ್ಲ ಇಲ್ಲಿ ಐ ಬಿ ಆಗತ್ತೆ ಮತ್ತು ಇನ್ನು ಬ್ರಿಡ್ಜ್ಗಳು ರೆಡಿ ಆಗಿದ್ದಾವೆ. ಎಲ್ಲ ಸೇರಿ ಒಟ್ಟಿಗೆನೇ ಸಾಹೇಬ್ರನ್ನ ಕರ್ಕೊಂಬಂದೆ ಪೂಜೆ ಮಾಡಿಸ್ಬೇಕು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಆದರೆ ಇಲ್ಲಿ ಸಮಸ್ಯೆ ಜಾಸ್ತಿ ಐತೆ. ನಿನ್ನ ತಿಪ್ಪನ್ನೆಲ್ಲ ಅಡ್ಡಾಕಿರುತ್ತಂದ್ರೆ ಏನಿವೆ ಈಗ ಆಗಿದೆ ಟೆಂಡರು ಮಾಡೋಣ ಪೂಜೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಕ್ಯಾಂಪಲ್ಲಿ 1000 ಜನ ಕಾಯ್ತಾ ಇದ್ದಾರೆ. ಆದ್ರೂ ಇವತ್ತು 4 ಗಂಟೆಗೆ ನಮಗೂ ಮೀಟಿಂಗ್ ಹೋಗ್ಬೇಕು. ಸೊ ಇದು ಮತ್ತೆ ನಾನು ಇನ್ಯಾವ ಹೊರಡು ಕೇಳಬಾರ್ದು ಅಡ್ಡಾಕಿರೋದು. ನೀವೆಲ್ಲ ದಯವಿಟ್ಟು ಮಾತಾಡ್ಕೊಂಡು ನೋಡಿ. ಈಗ ಅವರು ವಾಲಂಟಿಯರ್ ತಿಪ್ಪಣ್ಣ ಹೋಗ್ತಾರೆ, ನಾವು ಜಾಗ ಕೊಟ್ಟು ಹೋಗ್ತೀವಿ. ಅಲ್ಲಿ ಮತ್ತೆ ಕಸ ಮತ್ತೆ ನೋಡ್ರಿ, ನನಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಸಣ್ಣ ಮನೆಗಳಲ್ಲಿ ಮರ ಇಟ್ಕೊಳಕ್ಕಾಗಲ್ಲ, ಕಟ್ಗೆಟ್ಟಾಗಲ್ಲ. ಆದರೆ ಎಲ್ಲ ರೋಡ್ ಹಾಕೋದ್ರಿಂದ ದಿನ ಬೆಳಗ್ಗೆ ಇದ್ರೆ ಒಂಥರ ನಮ್ಗೆ ನಿಜವಾಗ್ಲೂ ಅಸಹ್ಯ ಅನಿಸ್ತಾ ಇದೆ. ದಿನ ಬೆಳಗ್ಗೆ ಪೇಪರಲ್ಲಿ ದಲಿತರ ಗೋಳು ಕೇಳಾರ ಅಂತೇಳಿ ದಿನ ಬೆಳಗ್ಗೆ ಆಯ್ತಾ, ನಾವು ಪರಿಹಾರ ಮಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಸಹಕಾರ ಬೇಕಷ್ಟೇ ನಾವು ಕೇಳ್ತಾ ಇರೋದು. ಇನ್ಯಾವತ್ತೂ ಮತ್ತೆ ಇದು ಪ್ರಾಬ್ಲಮ್ ಆಗೋದು ಸಹಕಾರ ಇರಲಿ. ಬ್ರದರ್ ಎಲ್ಲಿಗೆ ಕಾರ್ಯಕ್ರಮ? ಯಜಮಾನ್ರೆ ನಮಸ್ಕಾರ. ಬರ್ರಿ ಎತ್ಕೊಂಬರ್ರಿ ಹಂಗೆ. ಎಲ್ಲ ಬರಲ್ಲ.